ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿನ್ನೆ ಡಿ ಕೆ ಶಿವಕುಮಾರ್ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ಇಡೀ ರಾಜ್ಯಾದ್ಯಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹಿಂದೂ ಹುಲಿ ಅನ್ನುವಂಥ ರೀತಿಯಲ್ಲಿ ಅವರ ಬಗ್ಗೆ ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, RSS ಕಾರ್ಯಕರ್ತರಿಂದ ಪ್ರಶಂಸೆಗಳ ಸುರಿಮಳೆ. ಅಣ್ಣ ನೀನಾಗಬೇಕಣ್ಣ ಮುಖ್ಯಮಂತ್ರಿ, ಅಣ್ಣ ಬಿ ಜೆ ಪಿ ಇದ್ರೇನು, ಕಾಂಗ್ರೆಸ್ ಇದ್ರೇನು, ಅಣ್ಣ ಅಣ್ಣ ಎಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಶಿವಕುಮಾರ್ ಫುಲ್ ಹಿಂದೂ ಹೃದಯ ಸಾಮ್ರಾಟ ಆಗಿಬಿಟ್ಟಿದ್ದಾರೆ. ಯಾಕೆಂತಂದರೆ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಕೆಲವು ಟೀಕೆಗಳನ್ನು ಮಾಡಿದರು, ಸಂತೋಷ್ ಲಾಡ್ ಟೀಕೆಗಳನ್ನು ಮಾಡಿದರು, ಆಮೇಲೆ ಸಿದ್ದರಾಮಯ್ಯ ಟೀಕೆಯನ್ನು ಮಾಡಿದರು. ಬಟ್ ಡಿ ಕೆ ಶಿವಕುಮಾರ್ ಮಾತ್ರ ನೋಡ್ರಿ, ನಮ್ಮ ಧರ್ಮ, ನಾನು ಹೋಗ್ತೀನಿ, ನನಗೆ ನಂಬಿಕೆ ಇದೆ, ಈ ಥರ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಯಾವಾಗ ನಿನ್ನೆ ಅವರು ಗಂಗಾ ನದಿಯಲ್ಲಿ ಪತ್ನಿ ಸಮೇತರಾಗಿ ಪುಣ್ಯ ಸ್ನಾನವನ್ನು ಮಾಡಿದ್ರು, ಇವತ್ತು ನಮ್ಮ 9:30 ಬ್ರಹ್ಮಾಸ್ತ್ರದಲ್ಲೂ ಕೂಡ ಇದೆ ಕಾಂಗ್ರೆಸ್ನ ಹಿಂದೂ ಹುಲಿ, ಹಿಂದೂ ಹೃದಯ ಸಾಮ್ರಾಟ್, ಕಾಂಗ್ರೆಸ್ನಲ್ಲಿರುವ ಹಿಂದೂ ಹೃದಯ ಸಾಮ್ರಾಟ್ CM ಡಿ ಕೆ ಶಿವಕುಮಾರ್ ನಿನ್ನೆಯಿಂದ ಭಾರಿ ಜನಪ್ರಿಯರಾಗಿದ್ದಾರೆ. ಇಡೀ ಸದ್ದು ಅವರದ್ದು ಎಲ್ಲ ಕಡೆ. ಅವರ ಒಂದು ನಡೆ ಕಾಂಗ್ರೆಸ್ನ ಕೆಲ ನಾಯಕರ ಉರಿಗೆ ಕಾರಣರಾಗಿದ್ದರೆ, ಮತ್ತೊಂದು ಕಡೆ BJP ಪಾಳೆಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹಿಂದೂ ಕಾರ್ಯಕರ್ತರ ಹಾಟ್ ಫೇವರೇಟ್ ಆಗಿ ಹೊರಹೊಮ್ಮಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके ಕಾಂಪಿಟಿಷನ್ ಪೇ ಡುಬ್ಕಿಯಾ ಮಾರ ರहे हैं. ಪುಣ್ಯ ಸ್ನಾನವನ್ನೇ ಪ್ರಶ್ನಿಸಿದ ಕಾಂಗ್ರೆಸ್ ಅಧ್ಯಕ್ಷ. ಪುಣ್ಯ ಸ್ನಾನ ಮಾಡಿ ಬಂದ್ರು ಕೆಪಿಸಿಸಿ ಅಧ್ಯಕ್ಷ. ಕರ್ನಾಟಕ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅಂತಹ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗ್ಗೆದ್ದು ದೇವರ ಪೂಜೆ ಮಾಡದಿದ್ರೆ ಅವರಿಗೆ ಸಮಾಧಾನನೇ ಇರೋದಿಲ್ಲ. ಇದೀಗ ಮಹಾನ್ ದೈವ ಭಕ್ತ ಡಿ ಕೆ ಶಿವಕುಮಾರ್ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಅಂದ್ರೆ ಯೋಗಿ ಆದಿತ್ಯನಾಥ್ ಸಂಪುಟದ ಸಚಿವರೇ ಡಿಕೆಶಿ ದಂಪತಿಯನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಉಷಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಂತ್ರ ಘೋಷದ ಮೂಲಕ ರುದ್ರಾಕ್ಷಿ ಮಾಲೆಯೊಂದಿಗೆ ಸ್ವಾಮೀಜಿಯೊಬ್ಬರು ಗಂಗಾ, ಯಮುನಾ, ಸರಸ್ವತಿ ನದಿಯ ಜಲ ಪ್ರೋಕ್ಷಣೆ ಮಾಡಿದ್ದಾರೆ. ಡಿಕೆಶಿಗೆ ಕೌಂಟರ್ ಕೊಟ್ರ ಪ್ರಿಯಾಂಕ್ ಖರ್ಗೆ. ಡಿ ಕೆ ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅವ್ರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಮ ಮನಃಶಾಂತಿ ನಮ್ಗೆ ಸಿಗುತ್ತೆ. ಗಂಗೆಯಲ್ಲಿ ಮಿಂದ ತಕ್ಷಣ DCM ಡಿಕೆಶಿ ಪಾಪಗಳೆಲ್ಲ ಕಳೆದು ಹೋಗುತ್ತಾ? ಕುಂಭಮೇಳದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪುಣ್ಯ ಸ್ನಾನ ಮಾಡಿದ ತಕ್ಷಣ ಬಡತನ ನಿರ್ಮೂಲನೆ ಆಗುತ್ತಾ? ಹೀಗಂತ ಖರ್ಗೆ ಸಾಹೇಬರು ಪ್ರಶ್ನೆ ಮಾಡಲ್ವಾ ಅಂತ ವಿಪಕ್ಷದ ನಾಯಕ R ಅಶೋಕ್ ಲೇವಡಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿನ್ನೆ ಡಿ ಕೆ ಶಿವಕುಮಾರ್ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ಇಡೀ ರಾಜ್ಯಾದ್ಯಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹಿಂದೂ ಹುಲಿ ಅನ್ನುವಂಥ ರೀತಿಯಲ್ಲಿ ಅವರ ಬಗ್ಗೆ ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, RSS ಕಾರ್ಯಕರ್ತರಿಂದ ಪ್ರಶಂಸೆಗಳ ಸುರಿಮಳೆ. ಅಣ್ಣ ನೀನಾಗಬೇಕಣ್ಣ ಮುಖ್ಯಮಂತ್ರಿ, ಅಣ್ಣ ಬಿ ಜೆ ಪಿ ಇದ್ರೇನು, ಕಾಂಗ್ರೆಸ್ ಇದ್ರೇನು, ಅಣ್ಣ ಅಣ್ಣ ಎಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಶಿವಕುಮಾರ್ ಫುಲ್ ಹಿಂದೂ ಹೃದಯ ಸಾಮ್ರಾಟ ಆಗಿಬಿಟ್ಟಿದ್ದಾರೆ. ಯಾಕೆಂತಂದರೆ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಕೆಲವು ಟೀಕೆಗಳನ್ನು ಮಾಡಿದರು, ಸಂತೋಷ್ ಲಾಡ್ ಟೀಕೆಗಳನ್ನು ಮಾಡಿದರು, ಆಮೇಲೆ ಸಿದ್ದರಾಮಯ್ಯ ಟೀಕೆಯನ್ನು ಮಾಡಿದರು. ಬಟ್ ಡಿ ಕೆ ಶಿವಕುಮಾರ್ ಮಾತ್ರ ನೋಡ್ರಿ, ನಮ್ಮ ಧರ್ಮ, ನಾನು ಹೋಗ್ತೀನಿ, ನನಗೆ ನಂಬಿಕೆ ಇದೆ, ಈ ಥರ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಯಾವಾಗ ನಿನ್ನೆ ಅವರು ಗಂಗಾ ನದಿಯಲ್ಲಿ ಪತ್ನಿ ಸಮೇತರಾಗಿ ಪುಣ್ಯ ಸ್ನಾನವನ್ನು ಮಾಡಿದ್ರು, ಇವತ್ತು ನಮ್ಮ 9:30 ಬ್ರಹ್ಮಾಸ್ತ್ರದಲ್ಲೂ ಕೂಡ ಇದೆ ಕಾಂಗ್ರೆಸ್ನ ಹಿಂದೂ ಹುಲಿ,
ಹಿಂದೂ ಹೃದಯ ಸಾಮ್ರಾಟ್, ಕಾಂಗ್ರೆಸ್ನಲ್ಲಿರುವ ಹಿಂದೂ ಹೃದಯ ಸಾಮ್ರಾಟ್ DCM DK ಶಿವಕುಮಾರ್ ನಿನ್ನೆಯಿಂದ ಭಾರಿ ಜನಪ್ರಿಯರಾಗಿದ್ದಾರೆ. ಇಡೀ ಸದ್ದು ಅವರದ್ದು ಎಲ್ಲ ಕಡೆ. ಅವರ ಒಂದು ನಡೆ ಕಾಂಗ್ರೆಸ್ನ ಕೆಲ ನಾಯಕರ ಉರಿಗೆ ಕಾರಣರಾಗಿದ್ದರೆ, ಮತ್ತೊಂದು ಕಡೆ BJP ಪಾಳೆಯದಲ್ಲೂ ಕೂಡ DK ಶಿವಕುಮಾರ್ ಹಿಂದೂ ಕಾರ್ಯಕರ್ತರ ಹಾಟ್ ಫೇವರೇಟ್ ಆಗಿ ಹೊರಹೊಮ್ಮಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। ಪುಣ್ಯ ಸ್ನಾನವನ್ನೇ ಪ್ರಶ್ನಿಸಿದ ಕಾಂಗ್ರೆಸ್ ಅಧ್ಯಕ್ಷ. ಪುಣ್ಯ ಸ್ನಾನ ಮಾಡಿ ಬಂದ್ರು ಕೆಪಿಸಿಸಿ ಅಧ್ಯಕ್ಷ. ಕರ್ನಾಟಕ ರಾಜಕಾರಣದಲ್ಲಿ DK ಶಿವಕುಮಾರ್ ಅಂತಹ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗ್ಗೆದ್ದು ದೇವರ ಪೂಜೆ ಮಾಡದಿದ್ರೆ ಅವರಿಗೆ ಸಮಾಧಾನನೇ ಇರೋದಿಲ್ಲ. ಇದೀಗ ಮಹಾನ್ ದೈವ ಭಕ್ತ DK ಶಿವಕುಮಾರ್ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಅಂದ್ರೆ ಯೋಗಿ ಆದಿತ್ಯನಾಥ್ ಸಂಪುಟದ ಸಚಿವರೇ DKಶಿ ದಂಪತಿಯನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ DK ಶಿವಕುಮಾರ್ ಹಾಗೂ ಉಷಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಂತ್ರ ಘೋಷದ ಮೂಲಕ ರುದ್ರಾಕ್ಷಿ ಮಾಲೆಯೊಂದಿಗೆ ಸ್ವಾಮೀಜಿಯೊಬ್ಬರು ಗಂಗಾ, ಯಮುನಾ, ಸರಸ್ವತಿ ನದಿಯ ಜಲ ಪ್ರೋಕ್ಷಣೆ ಮಾಡಿದ್ದಾರೆ. DKಶಿಗೆ ಕೌಂಟರ್ ಕೊಟ್ರ ಪ್ರಿಯಾಂಕ್ ಖರ್ಗೆ. DK ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅವ್ರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ. ಗಂಗೆಯಲ್ಲಿ ಮಿಂದ ತಕ್ಷಣ DCM DKಶಿ ಪಾಪಗಳೆಲ್ಲ ಕಳೆದು ಹೋಗುತ್ತಾ? ಕುಂಭಮೇಳದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪುಣ್ಯ ಸ್ನಾನ ಮಾಡಿದ ತಕ್ಷಣ ಬಡತನ ನಿರ್ಮೂಲನೆ ಆಗುತ್ತಾ? ಹೀಗಂತ ಖರ್ಗೆ ಸಾಹೇಬರು ಪ್ರಶ್ನೆ ಮಾಡಲ್ವಾ ಅಂತ ವಿಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿನ್ನೆ DK ಶಿವಕುಮಾರ್ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ಇಡೀ ರಾಜ್ಯಾದ್ಯಂತ DK ಶಿವಕುಮಾರ್ ಕಾಂಗ್ರೆಸ್ ಹಿಂದೂ ಹುಲಿ ಅನ್ನುವಂಥ ರೀತಿಯಲ್ಲಿ ಅವರ ಬಗ್ಗೆ ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, RSS ಕಾರ್ಯಕರ್ತರಿಂದ ಪ್ರಶಂಸೆಗಳ ಸುರಿಮಳೆ. ಅಣ್ಣ ನೀನಾಗಬೇಕಣ್ಣ ಮುಖ್ಯಮಂತ್ರಿ, ಅಣ್ಣ BJP ಇದ್ರೇನು, ಕಾಂಗ್ರೆಸ್ ಇದ್ರೇನು, ಅಣ್ಣ ಅಣ್ಣ ಎಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ DK ಶಿವಕುಮಾರ್ ಫುಲ್ ಹಿಂದೂ ಹೃದಯ ಸಾಮ್ರಾಟ ಆಗಿಬಿಟ್ಟಿದ್ದಾರೆ. ಯಾಕೆಂತಂದರೆ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಕೆಲವು ಟೀಕೆಗಳನ್ನು ಮಾಡಿದರು, ಸಂತೋಷ್ ಲಾಡ್ ಟೀಕೆಗಳನ್ನು ಮಾಡಿದರು, ಆಮೇಲೆ ಸಿದ್ದರಾಮಯ್ಯ ಟೀಕೆಯನ್ನು ಮಾಡಿದರು. ಬಟ್ DK ಶಿವಕುಮಾರ್ ಮಾತ್ರ ನೋಡ್ರಿ, ನಮ್ಮ ಧರ್ಮ, ನಾನು ಹೋಗ್ತೀನಿ, ನನಗೆ ನಂಬಿಕೆ ಇದೆ, ಈ ಥರ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಯಾವಾಗ ನಿನ್ನೆ ಅವರು ಗಂಗಾ ನದಿಯಲ್ಲಿ ಪತ್ನಿ ಸಮೇತರಾಗಿ ಪುಣ್ಯ ಸ್ನಾನವನ್ನು ಮಾಡಿದ್ರು, ಇವತ್ತು ನಮ್ಮ 9:30 ಬ್ರಹ್ಮಾಸ್ತ್ರದಲ್ಲೂ ಕೂಡ ಇದೆ ಕಾಂಗ್ರೆಸ್ನ ಹಿಂದೂ ಹುಲಿ, ಹಿಂದೂ ಹೃದಯ ಸಾಮ್ರಾಟ್, ಕಾಂಗ್ರೆಸ್ನಲ್ಲಿರುವ ಹಿಂದೂ ಹೃದಯ ಸಾಮ್ರಾಟ್ DCM DK ಶಿವಕುಮಾರ್ ನಿನ್ನೆಯಿಂದ ಭಾರಿ ಜನಪ್ರಿಯರಾಗಿದ್ದಾರೆ. ಇಡೀ ಸದ್ದು ಅವರದ್ದು ಎಲ್ಲ ಕಡೆ. ಅವರ ಒಂದು ನಡೆ ಕಾಂಗ್ರೆಸ್ನ ಕೆಲ ನಾಯಕರ ಉರಿಗೆ ಕಾರಣರಾಗಿದ್ದರೆ, ಮತ್ತೊಂದು ಕಡೆ BJP ಪಾಳೆಯದಲ್ಲೂ ಕೂಡ DK ಶಿವಕುಮಾರ್ ಹಿಂದೂ ಕಾರ್ಯಕರ್ತರ ಹಾಟ್ ಫೇವರೇಟ್ ಆಗಿ ಹೊರಹೊಮ್ಮಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके
कंपटीशन पे डुबकियां मार रहे हैं। ಪುಣ್ಯ ಸ್ನಾನವನ್ನೇ ಪ್ರಶ್ನಿಸಿದ ಕಾಂಗ್ರೆಸ್ ಅಧ್ಯಕ್ಷ. ಪುಣ್ಯ ಸ್ನಾನ ಮಾಡಿ ಬಂದ್ರು ಕೆಪಿಸಿಸಿ ಅಧ್ಯಕ್ಷ. ಕರ್ನಾಟಕ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅಂತಹ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗ್ಗೆದ್ದು ದೇವರ ಪೂಜೆ ಮಾಡದಿದ್ರೆ ಅವರಿಗೆ ಸಮಾಧಾನನೇ ಇರೋದಿಲ್ಲ. ಇದೀಗ ಮಹಾನ್ ದೈವ ಭಕ್ತ ಡಿಕೆ ಶಿವಕುಮಾರ್ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಅಂದ್ರೆ ಯೋಗಿ ಆದಿತ್ಯನಾಥ್ ಸಂಪುಟದ ಸಚಿವರೇ ಡಿಕೆಶಿ ದಂಪತಿಯನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಉಷಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಂತ್ರ ಘೋಷದ ಮೂಲಕ ರುದ್ರಾಕ್ಷಿ ಮಾಲೆಯೊಂದಿಗೆ ಸ್ವಾಮೀಜಿಯೊಬ್ಬರು ಗಂಗಾ, ಯಮುನಾ, ಸರಸ್ವತಿ ನದಿಯ ಜಲ ಪ್ರೋಕ್ಷಣೆ ಮಾಡಿದ್ದಾರೆ. ಡಿಕೆಶಿಗೆ ಕೌಂಟರ್ ಕೊಟ್ರ ಪ್ರಿಯಾಂಕ್ ಖರ್ಗೆ. ಡಿ.ಕೆ. ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅವ್ರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ. ಗಂಗೆಯಲ್ಲಿ ಮಿಂದ ತಕ್ಷಣ ಡಿಸಿಎಂ ಡಿಕೆಶಿ ಪಾಪಗಳೆಲ್ಲ ಕಳೆದು ಹೋಗುತ್ತಾ? ಕುಂಭಮೇಳದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪುಣ್ಯ ಸ್ನಾನ ಮಾಡಿದ ತಕ್ಷಣ ಬಡತನ ನಿರ್ಮೂಲನೆ ಆಗುತ್ತಾ? ಹೀಗಂತ ಖರ್ಗೆ ಸಾಹೇಬರು ಪ್ರಶ್ನೆ ಮಾಡಲ್ವಾ ಅಂತ ವಿಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.